ಕರ್ನಾಟಕಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಕಳೆದ 2-3 ದಿನಗಳಿಂದ ಕ್ರಿಕೆಟ್ ರಂಗದಲ್ಲಿ ಭಾರಿ ಚರ್ಚೆ ಆಗ್ತಾ ಇರೋದು ಕೆ.ಸಿ. ಕಾರ್ಯಪ್ಪ ಅವರ ವಿಚಾರ. ಇಲ್ಲಿ ಕೆ.ಸಿ. ಕಾರ್ಯಪ್ಪ ಅವರು ತಮ್ಮ ಗೆಳತಿಗೆ ವಂಚಿಸಿದ್ದಾರೆ, ನಂಬಿಕೆ ದ್ರೋಹ ಮಾಡಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ಪರಸ್ಪರ ಎದುರಾಗಿರುವಂತದ್ದು ಡ್ರಗ್ಸ್ ಸೇವನೆಯ ಆರೋಪ. ಒಂದ್ ಕಡೆ ಕಾರ್ಯಪ್ಪ ಅವರು ಹೇಳ್ತಾರೆ, ನನ್ನ ಗೆಳತಿಗೆ ಡ್ರಗ್ಸ್ ಮತ್ತು ಕುಡಿತದ ಚಟ ಇತ್ತು, ಅದನ್ನ ಬಿಡಿಸೋದಕ್ಕೋಸ್ಕರ ಸಾಕಷ್ಟು ಪ್ರಯತ್ನ ಮಾಡಿದೆ, ಆದ್ರೆ ಆಕೆ ನನ್ನ ಮಾತನ್ನ ಕೇಳಲಿಲ್ಲ, ಹೀಗಾಗಿ ನಾನು ಅವಳಿಂದ ದೂರ ಆದೆ. ಆದ್ರೆ ನಾನು ದೂರ ಆಗಿದ್ದಕ್ಕೆ ನನ್ನ ಕುಟುಂಬಕ್ಕೆ ಮತ್ತು ನನ್ನ ವೈಯಕ್ತಿಕ ಕರಿಯರಿಗೆ ಕಂಟಕ ಆಗ್ತೀನಿ ಅಂತೇಳಿ ಕಿರುಕುಳವನ್ನ ಕೊಡ್ತಾ ಇದ್ರು ಅಂತೇಳಿ ಈಗಾಗಲೇ ಒಂದು ಕಡೆ ದೂರನ್ನ ದಾಖಲಿಸಿದ್ದಾರೆ. ಆದ್ರೆ ಕಾರ್ಯಪ್ಪ ಅವರ ಮೇಲೆ ಅವರ ಗೆಳತಿ ಹೇಳಿರುವಂತ ವಿಚಾರಗಳೇ ಬೇರೆ. ಕಾರ್ಯಪ್ಪ ಅವರಿಗೆ ಡ್ರಗ್ಸ್ ತೆಗೆದುಕೊಳ್ಳುವಂತ ಚಟ ಇದೆ, ಅವರಿಗೆ ಬೇರೆ ಬೇರೆ ಹುಡುಗಿಯರ ಸಹವಾಸ ಕೂಡ ಇದೆ, ನನಗೂ ಕೂಡ ದೈಹಿಕವಾಗಿ ಹಿಂಸೆಯನ್ನ ಕೊಟ್ಟಿದ್ದಾರೆ, ಜೊತೆಗೆ ಗರ್ಭಪಾತವನ್ನ ಮಾಡಿಸಿದ್ದಾರೆ, ನನ್ನ ಕುಟುಂಬಕ್ಕೂ ಬೆದರಿಕೆ ಹಾಕಿದ್ದಾರೆ ಅಂತೇಳಿ ಪ್ರಕರಣವನ್ನ ದಾಖಲಿಸಿದ್ದಾರೆ. ನನ್ನನ್ನ ಮದುವೆ ಆಗಬೇಕು ಅಥವಾ ನನಗೆ ತೀರ್ಮಾನವನ್ನ ಕೊಡಬೇಕು, ನ್ಯಾಯ ತೀರ್ಮಾನ ಕೊಡಬೇಕು ಅಂತೇಳಿ ಪಟ್ಟು ಹಿಡಿದಿದ್ದಾರೆ. ಈ ಮಧ್ಯೆ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಅವರು ಕೂಡ ಈ ಪ್ರಕರಣವನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ವಂಚನೆ ಆರೋಪ ಇರ್ಬೋದು ಅಥವಾ ಮಾತು ತಪ್ಪಿದ್ದಾರೆ, ಅದೆಲ್ಲ ಎರಡನೇ ಪಾರ್ಟ್. ಬಟ್ ಇಲ್ಲಿ ಬಂದಿರುವಂತದ್ದು ಡ್ರಗ್ಸ್ ವಿಚಾರ. ಯಾಕೆಂದ್ರೆ 2019ರಲ್ಲಿ ಕರ್ನಾಟಕದ ರಣಜಿ ಆಟಗಾರ ಗೌತಮ್ ಅವರನ್ನ ಇದೇ ವಿಚಾರಕ್ಕೆ ಅರೆಸ್ಟ್ ಮಾಡಲಾಗಿತ್ತು. ಮಾದಕ ದ್ರವ್ಯ ಸೇವನೆ ಆರೋಪದಲ್ಲಿ ಇವರನ್ನ ವಶಕ್ಕೆ ತೆಗೆದುಕೊಂಡು ವಿಚಾರಣೆ ನಡೆಸಲಾಗಿತ್ತು. ಈಗ ಕ್ರಿಕೆಟ್ ವಲಯದಲ್ಲಿ ಮತ್ತೆ ಇದೇ ಡ್ರಗ್ಸ್ ವಿಚಾರ ಬಂದಿರೋದ್ರಿಂದ ಈ ಪ್ರಕರಣವನ್ನ ಗಂಭೀರವಾಗಿ ತಗೊಳ್ತೇವೆ ಅಂತೇಳಿ ಕಮಿಷನರ್ ಕೂಡ ಹೇಳಿದ್ದಾರೆ. ಹಾಗಾದ್ರೆ ಕೆ.ಸಿ. ಕಾರ್ಯಪ್ಪ ಅವರ ಗೆಳತಿ ಮಾಡಿರುವ ಆರೋಪದಲ್ಲಿ ಏನೇನ್ ಹೇಳಿದ್ದಾರೆ, ಕೆ.ಸಿ. ಕಾರ್ಯಪ್ಪ ಅವರ ಮೇಲಿರುವಂತಹ ಆರೋಪಗಳೇನು ಅನ್ನೋದನ್ನ ಅವರ ಏನ್ ಎಕ್ಸ್ಪ್ಲೈನ್ ಮಾಡಿದರೆ ಕೇಳೋಣ ಬನ್ನಿ. ನನ್ನ ಜೊತೆ ಆಡಿದ್ಯಾ ನನಗೆ, ಮತ್ತೆ ಅವ್ರಿಗೆ ಒಂದು STD ಇದೆ, ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅಂತ ಅವ್ರು ಇದೆ. ಅದು ಅದ್ರ ಬಗ್ಗೆ ನಾನು ಡೀಟೇಲ್ಸ್ ಕೊಡಲ್ಲ, ಬಟ್ ಇದೆ ಅದು ನನಗೂ ಅವ್ರು ಇನ್ಫೆಕ್ಟ್ ಮಾಡಿದ್ದಾರೆ. ಸೊ ನನ್ನ ಲೈಫ್ ಅವರು ಕಂಪ್ಲೀಟ್ ಆಗಿ ಮೆಂಟಲಿ, ಇಮೋಷನಲಿ, ಫಿಸಿಕಲಿ ಎಲ್ಲ ಹಾಳು ಮಾಡಿದ್ರು. ಸೊ ನಾನು ಅವ್ರಿಗೆ ಹೇಳಿದ್ದೀನಿ, ನಾನು ನನ್ನ ಲೈಫೇ ಕೊಟ್ಬಿಡ್ತೀನಿ, ನಿಮ್ಗೆ ಅದೇ ಬೇಕಾ, ಇಷ್ಟು ನೀನು ಡಬಲ್ ಗೇಮ್ ಮಾಡೋದು, ಇದು ಮಾಡೋದು, ಅದು ಮಾಡೋದು, ನಾನು ಇದು ಹೆಲ್ಪ್ಲೆಸ್ ಆಗಿದ್ದೀನಿ, ನನಗೆ ಏನು ಬೇಕು ಅಂದರೆ ನೀನು ನನಗೆ ಸಪೋರ್ಟ್ ಮಾಡು, ಜೊತೆಯಲ್ಲಿ ಇರೋಣ ಅಂತ. ಸೊ ಆ ಥರ ಎಲ್ಲ ಆಯಿತು. ಮಧ್ಯದಲ್ಲಿ ಅವರು ರಂಜಿಗಿಂತ ಇವತ್ತು ರಂಜಿ ಟ್ರೋಫಿ ಲೈಫಲ್ಲಿ ಬಂತು, ಸೇಮ್ ಸರ್, ಬರೋದು ಹೋಗೋದು ಈ ಥರ ಮಾಡ್ತಾ ಇರ್ತಿತ್ತು ಅವರು. ಫೈನಲಿ ಅವ್ರನ್ನೇ ಬಂದು ನನ್ನ ಪೇರೆಂಟ್ಸ್ಗೆ, ಇಲ್ಲ ನಾನು ಮದುವೆ ಆಗ್ತೀನಿ ಈ ಹುಡುಗಿನ, ಪೇರೆಂಟ್ಸ್ನ ಕರ್ಕೊಂಡು ಬಂತು. ತುಂಬ ಇಮೋಷ್ನಲಿ, ಮೆಂಟಲಿ ಟಾರ್ಚರ್ ಮಾಡಿದ್ದಾರೆ. ನಾನು ಅದು ಅಂದರೆ ನಾನು ಮುಂಚೆ ಫ್ರೆಂಡ್ಸ್ ಜೊತೆ ಹೋಗೋದು ಅಂದರೆ ಯಾಕೆ ಹುಡುಗಿ ಜೊತೆ ಯಾಕೆ ಹೋಗಬೇಕು, ಇಂಥ ಬೇಸ್ಲೆಸ್ ಅಲಿಗೇಷನ್ಸ್. ಲೈಕ್ ಖುದ್ ಕ್ಯಾರೆಕ್ಟರ್ ಅವ್ರದ್ದು 100% ನಿಜವಾಗ್ಲೂ ಸರಿ ಇಲ್ಲ. ನನಗೆ ಅದೆಲ್ಲ ಪ್ರೂಫ್ ಇದೆ. ಒಂದು ವಿಡಿಯೋಸ ತೋರಿಸ್ತೀನಿ, ಅದರಲ್ಲಿ ನಾನು ಅವ್ರಿಗೆ ಹೇಳಿದ್ದೀನಿ ನಾನು ಸ್ಕ್ಯಾನ್ ಬರಲ್ಲ ಅವ್ರ ಜೊತೆ. ಅವ್ರು ಹೇಳಿದ್ರು ಇಲ್ಲ, ನಾನು ಬರೀ ಸ್ಕ್ಯಾನ್ಗೆ ನನಗೆ ಬೇಬಿ ಬೇಕು ಅಂತ ನನ್ನ ವಿಡಿಯೋ ಇದೆ, ಅದು ತೋರಿಸ್ತೀನಿ ನಿಮಗೆ. ಮತ್ತೆ ಈ ಥರ ತುಂಬ ಮೆಂಟಲಿ, ಇಮೋಷನಲಿ ಟಾರ್ಚರ್ ಮಾಡ್ಕೊಂಡು ನಾನಿದ್ದೀನಿ. ಅದಾದ್ಮೇಲೆ ನನ್ನ ಪೇರೆಂಟ್ಸ್ನ ಮೀಟ್ ಮಾಡಿದ್ರು ಒಂದ್ಸರಿ ನನ್ನ ಮನೇಲಿ, ಒಂದ್ಸರಿ RSI ಕ್ಲಬ್ ಇದೆ MG ರೋಡಲ್ಲಿ, ಅಲ್ಲಿ. ಅವ್ರ ಪೇರೆಂಟ್ಸ್ ಏನು ಹೇಳಿದ್ರು ಅಂದರೆ, ಮದುವೆ ನೀವೇ ಮಾಡಬೇಕು, ಲೈಕ್ ನೀವೇ ಮಾಡಬೇಕು, ಎಲ್ಲ ಖರ್ಚಿ ನೀವೇ ಮಾಡಬೇಕು, ನಿಮಗೆ ಅಷ್ಟು ಇಷ್ಟ ಇದೆಯಲ್ಲ ನನ್ನ ಹುಡುಗ ಮೇಲೆ, ಸೊ ನೀವೇ ಮದುವೆ ಮಾಡಬೇಕು ಅಂತ. ಮತ್ತೆ ಒಂದು 2 BHK ಫ್ಲ್ಯಾಟು ಹೌಸು ನನ್ನ ಮನೆ ಹತ್ರ, ನನ್ನ ಏರಿಯಾ ಹತ್ರ. ಬಿಕಾಸ್ ಇವ್ರು ನನ್ನ ಜೊತೆ ಎಲ್ಲ ಇರಲ್ಲ, ನನ್ಗೆ ಗೊತ್ತು ನಿನ್ನ ಹುಡುಗಿ ಈ ಥರ FIR ಎಲ್ಲ ಹಾಕಿದೆ ನನ್ನ ಹುಡುಗ ಮೇಲೆ, ನನಗೆ ಅದೆಲ್ಲ ಲೈಕ್ ನನಗೆ ತುಂಬ ಬೇಜಾರಾಗಿದೆ, ಈ ಥರ ಎಲ್ಲ ಹೇಳಿದ್ರು ಅವರು. ಮತ್ತೆ ನಾನು ಅವ್ರ ಜೊತೆ ಮಾತಾಡೋಕೆ ನೋಡೋಕ್ಕಾಗಿ ನೀವು ಹುಡುಗ ತಪ್ಪಿದೆ ಅಂತ ಇಲ್ಲ, ಹುಡುಗಗಳು ಈ ಥರನೇ ಇರ್ಬೋದು, ನೀನು ಒಂದು ಹುಡುಗಿಯಾಗಿ ಯಾಕೆ ನೀನು ಅವ್ರ ಜೊತೆ ಲೈಕ್ ನಿನ್ಗೆ ಯಾಕೆ ಬೇಕಿತ್ತು ಅವ್ರನ್ನ, ನೀನು ನಿಂದು ಕೇರ್ಫುಲ್ ಆಗಬೇಕಲ್ಲ, ಹುಡುಗ ಎಲ್ಲ ಈ ಥರನೇ ಇರ್ಬೋದು ಅಮ್ಮ, ನೀನು ಕೇರ್ಫುಲ್ ಆಗಿರ್ಬೋದು, ಹುಡುಗ ಏನು ಪ್ರೆಗ್ನೆಂಟ್ ಆಗುತ್ತೆ ಅಂತ ಏನೆಲ್ಲೋ ತಗೊಳ್ಳಿ, ನಮ್ದು ಬ್ಲಡ್ ತಗೊಳ್ಳಿ, ಟೆಸ್ಟ್ ಮಾಡಿ, ಡ್ರಗ್ಸ್ ಸಿಕ್ಕಿದ್ರೆ ನಾನು ಇಲ್ಲ ಸರ್, ನಾನು ಕಂಪ್ಲೀಟ್ ಆಗಿ ಹೇಳ್ತೀನಿ, ಮಧ್ಯದಲ್ಲಿ ನಾನು ಹೇಳೋಣ. ಇದು ಆದ್ಮೇಲೆ ಅವರು ಈ ತರ ಕ್ಯಾಂಪ್ ಹೋಗಿದ್ರು, ರಾಜಸ್ಥಾನ ರಾಯಲ್ಸ್ ಕ್ಯಾಂಪ್ಗೆ, ಅಲ್ಲಿಂದ ಇಗ್ನೋರ್ ಮಾಡೋದು ಆ ತರ ಶುರುವಾಗಿದೆ. ಸೊ ನಾನು ಹೇಳಿದೆ, ನಾನು ನಿನ್ನ ಟ್ರಸ್ಟ್ ಮಾಡಲ್ಲ, ನನ್ಗೆ ಗೊತ್ತು ನೀನು ನನ್ನ ಜೊತೆ ಇಂಜಸ್ಟಿಸ್ ಮಾಡಿದೆ, ನಾನು ಕೇಸ್ ಹಾಕ್ತೀನಿ ಅಂತ. ನಾನು ಹೋಗಿ ಬಗಲ್ಗುಡ್ಡೆ ಸ್ಟೇಷನ್ ಅಲ್ಲಿ ಏನೆಲ್ಲ ಮಾತಿತ್ತು ಸ್ಟೇಷನ್ ಪಕ್ಕದಲ್ಲಿ ಅದೇ ಎಲ್ಲ ಬರ್ಕೊಂಡು ನಾನು FIR ಮಾಡಿದ್ದೀನಿ. FIR ಆದ್ಮೇಲೆ 2 ದಿವಸ ಅಲ್ಲಿ ಅವ್ರ ಕಾಂಟ್ಯಾಕ್ಟ್ ನನಗೆ ಯಾವುದು
ನಿನ್ಗೆ ಏನ್ ಬೇಕು, ನಾನು ನಿನ್ ಜೊತೆ ತಪ್ಪು ಮಾಡ್ತೀನಿ, ನಾನೇ ನಿನ್ ಜಸ್ಟಿಸ್ ಕೊಡ್ತೀನಿ, ಯಾಕೆ ನೀನ್ ಕೋರ್ಟು ಪೊಲೀಸ್ ಎಲ್ಲ ಹೋಗ್ಬೇಕು, ನಾನು ನಿನ್ ಜೊತೆ ಇರ್ತೀನಿ, ಮದ್ವೆ ಆಗ್ತೀನಿ, ನಾನು ಪ್ರಾಮಿಸ್ ಮಾಡ್ತಾ ಇದ್ದೀನಿ. ನಿನ್ಗೆ ತುಂಬಾ ಕನ್ಫ್ಯೂಷನ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ನಾ ಕ್ಯಾಂಪ್ ಅಲ್ಲಿ ನಿನ್ನ ಅವಾಯ್ಡ್ ಮಾಡ್ತಾ ಇಲ್ಲ. ನೀನ್ ಹೇಳಿದೆ ಒಂಟಾಗಟ್ಲಿ ಏನಾಗಲ್ಲ, ಅದು ನನಗೂ ನನ್ನ ಡಾಕ್ಟರ್ ಫ್ರೆಂಡ್ ಆ ಥರನೇ ಹೇಳಿದ್ರು, ಏನ್ ಮಾಡೋಕ್ಕಾಗಲ್ಲ, ನೀನ್ ವೀಕ್, ಮೋಸ್ಟ್ಲಿ ನಿನ್ ಬಾಡಿ ವೀಕ್ ಇರ್ಬೋದು ಅಂತ ಹೇಳಿದ್ರು. ಸೊ ನಿಮ್ಗೆ ಯಾಕೆ ಟೆನ್ಷನ್? ರಿಲೇಶನ್ಶಿಪ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೆ ಅವರು ಅಣ್ಣ ಜೊತೆ ಪರಿಚಯ ಮಾಡ್ಕೊಂಡು ನನ್ನ ಅವ್ರ ನಾಲ್ಕು ಮನೆಗೆ ತಗೊಂಡು ಲೈಕ್ ಹೋಗಿದ್ದಾರೆ. ಅವ್ರ ಅಣ್ಣ ಜೊತೆ ಕನ್ನಡ ಸರಿ ಬರಲ್ಲಪ್ಪ, ಇಂಗ್ಲಿಷ್ ಅಲ್ಲಿ ಹೇಳಲ್ಲ. ಕನ್ನಡ ಅಷ್ಟೇ ಮಾತಾಡಿ ಕರೆಕ್ಟ್ ಮೇಡಮ್. ಗಣೇಶ ಬಟ್ ಅಣ್ಣ ಜೊತೆ ಮೀಟಿಂಗ್ ಆಗಿದೆ. ಬಟ್ ಪೇರೆಂಟ್ಸ್ ಜೊತೆ ಫಸ್ಟ್ ಟೈಮ್ ಲಾಸ್ಟ್ ಇಯರ್ ಗಣೇಶ್ ವಿಸರ್ಜನ್ ಅಲ್ಲಿ ಅವ್ರು ನನ್ನ ಮೀಟ್ ಮಾಡಿಸಿದ್ರು. ಮಾಮ ಮಾಮಿ ಕಸನು ಮಮ್ಮಿ ಪಪ್ಪ ಅಣ್ಣ ಎಲ್ಲಾನ ಮೀಟ್ ಮಾಡಿಸಿದ್ರು. ಮೀಟಿಂಗ್ ಆದ್ಮೇಲೆ ಏನಾಯ್ತಂದ್ರೆ ಅವ್ರು ತುಂಬಾ ವೆಲ್ಕಮಿಂಗ್, ನನ್ನ ತುಂಬಾ ಚೆನ್ನಾಗಿ ಇಷ್ಟ ಅಲ್ಲೇ ನೋಡ್ಕೊಂಡು ಎಲ್ಲ ನನಗೆ ತುಂಬಾ ಇಷ್ಟ ಆಗಿದೆ. ಅವತ್ತು ನಾನು ಪ್ರೆಗ್ನೆಂಟ್ ಇದ್ದೀವಿ. ಅದಾದ್ಮೇಲೆ ಬಾ ನಾನಿನ್ನ ಮನೆಗೆ ಡ್ರಾಪ್ ಮಾಡ್ತೀನಿ ಅಂತ ಬಂದ್ರು. ಸ್ಟಾಪ್ ಮಾಡಿದ್ರು ಬಡ್ಡೆಯಲ್ಲಿ. ನಾಗಸಂದ್ರ ಮೆಟ್ರೋ ಸ್ಟೇಷನ್ ರೋಡ್ ಇದೆ ನೋಡಿ, ಅಲ್ಲಿ ಒಂದು ಬ್ಯಾಡ್ಮಿಂಟನ್ ಕ್ಲಬ್ ಇದೆ, ನನ್ನ ಅಷ್ಟು ಇದೆ, ಅಲ್ಲಿ ಸ್ಟಾಪ್ ಮಾಡಿದ್ರು. ಮಾಡ್ಕೊಂಡು ಒಂದ್ ನಿಮಿಷ ನಮ್ಗೆ ನೀರ್ ಬೇಕು ಅಂತ ವಾಟರ್ ಬಾಟಲ್ ತಗೊಂಡು ಹೋಗಿದ್ರು. ವಾಟರ್ ಬಾಟಲ್ ತಗೊಂಡು ಬಂದು ಕಾರಲ್ಲಿ ಚೈಲ್ಡ್ ಲಾಕ್ ಹಾಕಿ, ಈ ಟ್ಯಾಬ್ಲೆಟ್ ತಗೋ, ಇದು ಈ ತರ ಆಗದೆ ಲೈಕ್ ಆಗಲ್ಲ, ನೀನ್ ಅಬಾರ್ಷನ್ ಮಾಡ್ಲೇಬೇಕು, ನೀನು ತುಂಬಾ ಇಮೋಷನಲ್ ಆಗಿ ವಿಚಾರಿಸ್ತಾ ಇದೆಯಾ, ನೀನು ಸ್ವಲ್ಪ ಸ್ಟ್ರಾಂಗ್ ಆಗಿ ನೀನು ಇದು ಮಾಡಲೇಬೇಕು, ಅಂಡರ್ಸ್ಟ್ಯಾಂಡ್ ಮಾಡಲೇಬೇಕು, ನೀನು ತಗೊಳ್ಬೇಕು ಅಂತ ಈ ಮಾತ್ರ ಇವತ್ತು. ನಾನು ಹೇಳಿದ್ನಿ ಇಲ್ಲ, ಅವ್ರು ಇಲ್ಲ ನೀನು ತಗೊಳ್ಳಿ, ಫುಲ್ ಪ್ರೆಷರೈಸ್ ಮಾಡಿಕೊಂಡು ಕೈಯೆಲ್ಲ ಇಟ್ಕೊಂಡು ಇಲ್ಲ 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 ಹೊರಗಾದ್ರೆ ತಗೋ ಅಂತ ಕೊಟ್ಟಿದ್ರು ಆ ಟ್ಯಾಬ್ಲೆಟ್ ನನಗೆ. ಅದಾದ್ಮೇಲೆ ಅವ್ರಿಗೆ ಲೈಕ್ ಆಗಿನ ಮುಂಚೆ ಅವ್ರು ಇದೇ ಹೇಳಿದ್ರು, ನಾನು ಇನ್ನ ಮದುವೆ ಆಗ್ತೀನಿ, ನಾನು ಫ್ಯೂಚರಲ್ಲಿ ಪ್ಲಾನ್ ಮಾಡೋಣ, ಇವತ್ತು ಯಾಕೆ ನಿಮಗೆ ಬೇಕು. ಸೊ ನಾನು ಎಮೋಷನಲಿ ತುಂಬಾ ಅಟ್ಯಾಚ್ ಆಗಿದ್ದೀನಿ, ಇಲ್ಲ ನನಗೆ ಬೇಕು ಅಂತ. ಸೊ ಈ ಥರ ಎಲ್ಲ ಹೇಳ್ಕೊಂಡು ನಾನು ಲಾಸ್ಟಲ್ಲಿ ಕೇಳಲ್ಲ ಅಂದರೆ ಅವರು ನನ್ನ ಕೈ ಇಟ್ಕೊಂಡು ಇದು ಮೆಡಿಸಿನ್ ಕೊಟ್ಟಿದ್ದಾನೆ ನನಗೆ. ಅದಾದ್ಮೇಲೆ ನಾನು ತುಂಬ ಜೋರಾಗಿ ಅಳ್ತಾ ಇದ್ದೀವಿ.